ಥ್ಯಾಂಕ್ ಗಾಡ್, ದೇವರನ್ನು ಕರೆದ್ರು, ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡ್ರು, ದೇವರು ನನಗೆ ಈ ವಾಗ್ದಾನ ಕೊಟ್ಟರು, ದೇವರು ನನಗೆ ಈ ಪರಿಸ್ಥಿತಿಯಲ್ಲಿ ಮಾತಾಡಿದ್ರು. ತುಂಬಾ ಸುಲಭ ಇದೆಲ್ಲ ಹೇಳಲಿಕ್ಕೆ. ಬಟ್ ಆದ್ರೆ ನನ್ನ ಪ್ರಿಯ ಸಹೋದರರೇ, ಆದ್ರೆ ಆ ಕಾರ್ಯವನ್ನ ಪರಿಪೂರ್ಣಗೊಳಿಸುವಂತ ಗುರಿ ಮುಟ್ಟೋ ತನಕ, ಆ ವಾಗ್ದಾನವು ನಿಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ, ಅದ್ಭುತ ಕಾರ್ಯದ ರೂಪದಲ್ಲಿ ನೆರವೇರುವಂತ ನಿಮಿಷದವರೆಗೂ ಪ್ರಿಯರೇ, ನೀವು ಆರಂಭದಲ್ಲಿ ತೋರಿದಂತ ವಿಶ್ವಾಸ ಅದು ಬೆಳೀತಾ ಆತ್ಮವಿಶ್ವಾಸವಾಗಿ, ಕಾನ್ಫಿಡೆನ್ಸ್ ಆಗಿ ಬೆಳೆದು, ಆ ಕಾನ್ಫಿಡೆನ್ಸ್ ಅನ್ನ ನೀವು ಬಿಗಿಯಾಗಿ ಹಿಡಿದುಕೊಳ್ಳಿಕ್ಕೆ ನೀವು ಸಿದ್ಧರಾಗಿರ್ಬೇಕು. ಅದಕ್ಕಾಗಿ ಎಲ್ಲ ವಾಕ್ಯ ಹೇಳ್ತಿರುವಂಥದ್ದು, ನಿಮ್ಮ ಧೈರ್ಯವನ್ನು ಕಳ್ಕೊಳ್ಬೇಡಿ, ನಿಮ್ಮ ಸ್ಥಿರ ಚಿತ್ತವನ್ನು ಕಳ್ಕೊಳ್ಬೇಡಿ, ನಿಮ್ಮ 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 ಕಾನ್ಫಿಡೆನ್ಸ್, ನಿಮ್ಮ ದೃಢ ವಿಶ್ವಾಸವನ್ನ ಕಳ್ಕೊಳ್ಬೇಡಿ. ಅದರ ಅರ್ಥ ಏನು? ನಿಮ್ಮ ದೃಢ ವಿಶ್ವಾಸವನ್ನ ಕಳ್ಕೊಳ್ಳುವಂತೆ ನೀವು ಬಿಗಿಯಾಗಿ ಆ ವಾಗ್ದಾನ ಇಟ್ಕೊಂಡಿದ್ದೀರಿ, ಆ ಬಿಗಿಯಾದ ಹಿಡಿತವನ್ನ ಸಡಿಲಗೊಳಿಸುವಂತೆ ಮಾಡ್ಲಿಕ್ಕಾಗಿ ದುರಾತ್ಮನು ಏನೆಲ್ಲ ಕಚಡ ಕಾರ್ಯಗಳು ಮಾಡಬೇಕೋ ಎಲ್ಲಾ ಕಾರ್ಯಗಳನ್ನ ಮಾಡ್ಲಿಕ್ಕೆ ಬರ್ತಾನೆ ಎಂಬುದಾಗಿ ವಾಕ್ಯ ನಮಗೆ ಎಚ್ಚರಿಕೆ ಕೊಡ್ತಿರುವಂಥದ್ದು. ನೀವು ಅದನ್ನ ಬಿಟ್ಕೊಡದೆ ಹೋದ್ರೆ ಅಂತಿಮವಾಗಿ ದೊಡ್ಡ ಪ್ರತಿಫಲವನ್ನ ನೀವು ಪಡ್ಕೊಳ್ತೀರಿ. ಅದಕ್ಕಾಗಿ ಪ್ರಿಯರೇ, 36ನೇ ವಾಕ್ಯ ಹೇಳುವಂಥದ್ದು, ದೇವರ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಮತ್ತು ಅವರು ವಾಗ್ದಾನ ಮಾಡಿದ ಎಲ್ಲವನ್ನ ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯದ ಮೂಲಕ ಪಡ್ಕೊಳ್ಳಿಕ್ಕಾಗಿ ನಿಮಗೆ ತಾಳ್ಮೆಯ ಸಹನೆ, ಸಹಿಷ್ಣುತೆ ಮುಖ್ಯವಾಗಿ ಬೇಕೆಂಬುದಾಗಿ. ಪ್ರೈಸ್ ಗಾಡ್. ಹಲೋ, ಎಷ್ಟೋ ಜನರ ನೋಡಿದಿನ ಪ್ರಿಯರೇ, ಆರಂಭದಲ್ಲಿ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಈವನ್ ಜಸ್ಟ್ ಬ್ರದರ್, ಪ್ರೈಸ್ ಗಾಡ್, ನಿಮ್ಮ ಮೂಲಕ ದೇವರು ಮಾತಾಡಿದ್ರು ಎಂಬುದಾಗಿ ತಿಳಿದು ಥ್ಯಾಂಕ್ ಗಾಡ್ ಬ್ರದರ್, ಈ ವಾಕ್ಯವನ್ನು ನೀವು ಕೊಟ್ರಿ, ನಾನು ಅದನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡಿದ್ದೇನೆ. ಆ ವಾಕ್ಯವನ್ನು ನಾನು ಪ್ರತಿದಿನ ಹೇಳುವಾಗ, ಅದನ್ನು ಧ್ಯಾನಿಸುವಾಗ ನಾನು ಆನಂದ ಭರಿತನಾಗಿದ್ದೇನೆ, ಒಂಥರ ಸಮಾಧಾನ ಸಿಗ್ತಾ ಇದೆ. ಆದ್ರೆ ಅದು ನೆರವೇರುವಂತ ನಿಮಿಷದವರೆಗೂ ಪ್ರಿಯರೇ, 100ಕ್ಕೆ 95% ಜನರು ಮಧ್ಯದಲ್ಲಿ ಬಿಟ್ಕೊಟ್ಬಿಟ್ಟು ಅಲ್ಲಿ ಅಲ್ದಾಡ್ತಾರೆ. ಇವ್ರು ವಾಕ್ಯ ಹೇಳಿದ್ರು, ಆಗ್ಲೇ ಇನ್ನೊಂದು ಬ್ರದರ್ ಹುಡ್ಕೋಣ, ಇನ್ನೊಂದು ಸಿಸ್ಟರ್ ಹುಡ್ಕೋಣ, ಅವ್ರೇನ್ ಹೇಳ್ತಾರೆ ಕೇಳೋಣ, ಇವ್ರೇನ್ ಹೇಳ್ತಾರೆ ಕೇಳೋಣ, ವ್ಯಕ್ತಿಗಳಿಂದ ಹೋಗ್ತವೆ. ಅದೇ ತರ ಪ್ರಿಯರ ಸೇವಕರಲ್ಲೂ ಕೂಡ ಅನೇಕ ಸಂದರ್ಭಗಳು ಏನಾಗ್ತದೆ ಅಂತಂದ್ರೆ, ಆರಂಭದಲ್ಲಿ ಪ್ರೈಸ್ ಗಾಡ್ ಬ್ರದರ್ ನನಗೆ ಯಾರು ಸಹಾಯ ಮಾಡಲಿಲ್ಲ, ದೇವರು ನಮಗೆ ಒಂದು 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 ಏನು ದೇವರು ನಮಗೆ ಒಂದು ಕರೆಯನ್ನು ಇಲ್ಲಿ ಬಂದಾಗ ತಿಳಿಸಿದ್ರು, ನನಗೆ ಯೋಗ್ಯತೆ ಇಲ್ಲದೆ ಹೋದ್ರು ಕೂಡ ಪ್ರೈಸ್ ಗಾಡ್ ದೇವರನ್ನು ಕರೆದ್ರು. ಯಾಕೆಂದ್ರೆ ಪ್ರಿಯರೇ, ಎಸ್ಪೆಷಲಿ ದೇವರು ಅರ್ಹತೆ ಉಳ್ಳಂತ ವ್ಯಕ್ತಿಗಳನ್ನು ಕರೆಯೋದಿಲ್ಲ, ದೇವರು ಯೋಗ್ಯತೆ ಇಲ್ಲದಿರುವಂತ ವ್ಯಕ್ತಿಗಳನ್ನ, ದೇವರು ಪ್ರೈಸ್ ಬಿಟ್ಟು ಗಾಡ್ ಅರ್ಹತೆ ಇಲ್ಲದ ವ್ಯಕ್ತಿಗಳನ್ನ ದೇವರು ಕರೆಯುವಂಥದ್ದು. ಅಬ್ರಾಮನು ಕೂಡ ದೊಡ್ಡ ಜನಾಂಗವಾಗಿ ಮಾರ್ಪಾಡಾಗ್ಲಿಕ್ಕಾಗಿ ಅವನಿಗೆ ಯಾವ ಯೋಗ್ಯತೆನೂ ಇಲ್ಲ, ಒಂದೇ ಒಂದು ಮಗು ಇಲ್ಲ, ಇನ್ನೆಲ್ಲಿ ದೊಡ್ಡ ಜನಾಂಗ, ಅವನಿಗೆ ಅರ್ಹತೆ ಇಲ್ಲದನ್ನ ಥ್ಯಾಂಕ್ ಗಾಡ್ ದೇವರು ಕರೆದು ಅವನ ಅರ್ಹತೆಗೊಳಿಸಿ ದೊಡ್ಡ ಜನಾಂಗವಾಗಿ ಮಾರ್ಪಡಿಸ್ಲಿಕ್ಕಾಗಿ ಕರೆದ್ರು. ಕರೆಕ್ಟಾ?